ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹೇಲ್. ಒಂದ್ ಕಡೆ ಪ್ರಮುಖ ನಾವು ಗಮನಿಸ್ತಾ ಹೋದ್ರು, ಬೈ ಎಲೆಕ್ಷನ್ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ನೆಕ್ಸ್ಟ್ ಮಂತ್ 4ನೇ ತಾರೀಕು ಫಲಿತಾಂಶ ಇದೆ. ಈ ಬೆಳವಣಿಗೆ ನಡುವೆ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಅಲ್ಪ ಸಮುದಾಯದ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಆಕ್ರೋಶಕ್ಕೆ ಯಾವ ರೀತಿ ಕಾರಣ ಆಗ್ತಾ ಇದೆ ಇದು ಅಂತ ಈ ಬೆಳವಣಿಗೆ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಇದು ಕಾಂಗ್ರೆಸ್ನಲ್ಲಿನ ಒಳಜಗಳ. ಇದರ ನಡುವೆ ಹೈಕಮಾಂಡ್ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡಿರುವುದಕ್ಕೆ ಇದು ಶಿಸ್ತಿನ ಕ್ರಮನ ಅಥವಾ ಸೇಡಿನ ರಾಜಕಾರಣ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಸಮುದಾಯದಿಂದ. ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ನೀಡಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಮುಸ್ಲಿಮರು ಮೊದಲೇ ಸಿಡಿದಿದ್ರು. ಜಮೀರ್ ತಾವು ಸೂಚಿಸಿದ ವ್ಯಕ್ತಿಗೆ ಟಿಕೆಟ್ ನೀಡಲಿಲ್ಲ, ಅವರನ್ನ ಅಭ್ಯರ್ಥಿಯನ್ನಾಗಿ ಪರಿಗಣಿಸಲಿಲ್ಲ ಅನ್ನುವಂಥ ಅಸಮಾಧಾನ ಜಮೀರ್ಗಿತ್ತು. ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್ ಮುಸ್ತಫಾ. ಕಾಂಗ್ರೆಸ್ನಲ್ಲಿನ ಒಳಜಗಳ, ಅದರಲ್ಲೂ ಕೂಡ ಟಿಕೆಟ್ ನೀಡುವಿಕೆ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮೊದಲೇ ಅಸಮಾಧಾನ ಇತ್ತು, ಟಿಕೆಟ್ ನೀಡಲಿಲ್ಲ ಅನ್ನುವಂಥ ವಿಚಾರ. ಈಗ ಒಂದ್ ಕಡೆ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಇದೇನು ಶಿಸ್ತಿನ ಕ್ರಮನೋ ಅಥವಾ ಸೇಡಿನ ರಾಜಕಾರಣನೋ? ಮುಸ್ಲಿಂ ಸಮುದಾಯದಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ? ವಸಂತ, ಈ ಶಿಸ್ತಿನ ಕ್ರಮದ ತೀವ್ರತೆ ಯಾವ ಹಂತಕ್ಕೆ ತಲುಪಿದೆ ಅಂತ ಕೇಳಿದ್ರೆ, ಈಗ ಬರ್ತಾ ಇರತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ ಜಬ್ಬಾರ್ರನ್ನ ಪಕ್ಷವೇ ಅಮಾನತು ಮಾಡಿದೆ. ಇದು ಅತಿ ದೊಡ್ಡ ಸುದ್ದಿ. ಇದು ಈಗ ಕಾಂಗ್ರೆಸ್ ಒನ್ ಡೇ ಆಕ್ಷನ್, ಆ ಆಕ್ಷನ್ನಿನ ತೀವ್ರತೆಯ ಭಾಗವಾಗಿ ಪ್ರಥಮವಾಗಿ ಅವರು ಕೈಗೊಂಡ ತೀರ್ಮಾನ ಏನು ಗೊತ್ತಾ? ಪಕ್ಷದಿಂದ ಅಮಾನತು ಮಾಡಿರುವಂತಹದ್ದು ಜಬ್ಬಾರ್. ಮೊನ್ನೆ ದಿನ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದಂತಹ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿರ್ದೇಶನದ ಆಧಾರದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ರು. ಆದ್ರೆ ಈಗ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ತಾವು ಹೇಳಿದಂತಹ ಪ್ರಶ್ನೆಗೆ ಬರೋದಾದ್ರೆ, ಕರ್ನಾಟಕ ರಾಜಕೀಯ ಸಮೀಕರಣದಲ್ಲಿ ಮುಸ್ಲಿಂ ಮತದಾರರು ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ತಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಮಾತನಾಡೋದಾದ್ರೆ, ಸುಮಾರು 40ರಿಂದ 50 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರ ಬೆಂಬಲಗಳಿದ್ರೆ ಮಾತ್ರ ಕಾಂಗ್ರೆಸ್ಸಿನ ಒಂದಷ್ಟು ಶಾಸಕರು ಗೆದ್ದು ಬರೋದಕ್ಕೆ ಸಾಧ್ಯ. ಇನ್ನು ಆ ಪೈಕಿ 25ರಿಂದ 30 ಕ್ಷೇತ್ರಗಳಲ್ಲಿ ಮುಸ್ಲಿಮರ ಬಾಹುಳ್ಯ ಪ್ರದೇಶಗಳಿದಾವೆ. ಆ ಪೈಕಿ 15ರಿಂದ 18 ಕ್ಷೇತ್ರಗಳು ಮುಸ್ಲಿಂ ಮತದಾರರೇ ನಿರ್ಣಾಯಕರು. ಈಗ ಸೇತುವೆ ದಾಟುವವರೆಗೂ ಮತ್ತೊಂದು, ದಾಟಿದ ನಂತರ ಇನ್ನೊಂದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ ಕಾಂಗ್ರೆಸ್ಸು. ದಾವಣಗೆರೆ ದಕ್ಷಿಣದ ಫಲಿತಾಂಶ ಕಾಂಗ್ರೆಸ್ಸಿನ ಇಂಟೆಲಿಜೆನ್ಸ್ ಅಭಿಪ್ರಾಯವನ್ನ ಪರಿಗಣಿಸಿಕೊಂಡು ದಾವಣಗೆರೆ ದಕ್ಷಿಣದ ಫಲಿತಾಂಶದ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗ್ತಾ ಇರತಕ್ಕಂತಹ ನಿರ್ಧಾರಗಳು. ಒಂದು ಕಡೆ ಆರಂಭಿಕವಾಗಿಯೇ ನಸೀರ್ ಅವರ, ಅಂದ್ರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ನಸೀರ್ ಅವರನ್ನು ಕೂಡ ಸ್ಥಾನದಿಂದ ವಜಾ ಮಾಡಲಾಯಿತು. ಅದಕ್ಕಿಂತ ಮುಂಚಿತವಾಗಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅಲ್ಪಸಂಖ್ಯಾತ ಘಟಕದ ಜಬ್ಬಾರ್ರನ್ನು ಕೂಡ ರಾಜೀನಾಮೆ ಕೊಡಿಸುವಂತೆ ಪಕ್ಷ ನೋಡಿಕೊಳ್ತು. ಈಗ ಅದೇ ವ್ಯಕ್ತಿಯನ್ನ ಅಮಾನತು ಮಾಡಿರುವಂತಹದ್ದು. ಇದರ ನಟ್ಟ ನಡುವೆ ನಿನ್ನೆಯ ರಾತ್ರಿ ಕಾವೇರಿದಂತಹ ಚರ್ಚೆಗಳು. ಒಂದು, ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಪ್ರಭಾವಿ ಸಚಿವ BZ ಜಮೀರ್ ಅಹಮದ್ ಖಾನ್ ನಿಂತ ಜಾಗದಲ್ಲಿ ಬೆಳೆದುಕೊಂಡು ಓಡೋಡಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡುವ ಪರಿಸ್ಥಿತಿಗೆ ತಂದವರು ಯಾರು? ಇದೇ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್. ಹಾಗಾದ್ರೆ ಇಲ್ಲಿ ಜಮೀರ್ ಅವರ ಹೆಗಲ ಮೇಲೆ ದೇಸಿ ಬಂದೂಕನ್ನ ಇಟ್ಟು ಯಾರನ್ನ ಸುಡುವ ಪ್ರಯತ್ನಗಳು? ಒಂದು, ಸಿದ್ದರಾಮಯ್ಯರ ಬಣದ ಶಕ್ತಿಯನ್ನ ಕ್ಷೀಣಿಸೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನಗಳ ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆ ಮಜರುಗಳಲ್ಲಿ ವ್ಯಾಖ್ಯಾನಿಸಲ್ಪಡ್ತಾ ಇದೆ. ಹಾಗಾದ್ರೆ ಒಂದು ನಿರ್ಣಾಯಕ ಸಮುದಾಯವನ್ನೇ ಕಾಂಗ್ರೆಸ್ ಬಿಡ್ತಾ ಇಲ್ಲ ಅನ್ನುವುದಾದ್ರೆ, ಮುಂದಿನ ಲೋಕಲ್ ಬಾಡಿ ಚುನಾವಣೆಯಲ್ಲಿ, ಅದಾದ ನಂತರ 2028ರ ಅಸೆಂಬ್ಲಿ ಚುನಾವಣೆಯಲ್ಲಿ, ಅದಾದ ನಂತರ 2029ರ ಲೋಕಸಭಾ ಚುನಾವಣೆಯಲ್ಲಿ ಆ ಘಳಿಗೆಯಲ್ಲಿ ಸರಿ ಮಾಡ್ಕೊಳ್ಳೋಣ, ಈಗ ಇಮಿಡಿಯೇಟ್ ನಾವು ಒನ್ ಡೇ ಆಕ್ಷನ್ ಅಲ್ಲಿ ಇಳಿತಾ ಇದ್ದೀವಿ, ಈ ತರಹದೊಂದು ಸಂದೇಶವನ್ನು ಕೊಡ್ತಾ ಇದೆ ಕಾಂಗ್ರೆಸ್. ಓತಪ್ರೋತವಾದಂತಹ ಆಕ್ಷನ್ ಅನ್ನು ತೆಗೆದುಕೊಳ್ತಾ ಇರತಕ್ಕಂತಹ ಕಾಂಗ್ರೆಸ್ ವಿರುದ್ಧ ಇಡೀ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದರೂ ಅದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ ವಸಂತ್. ಅಲ್ಲ, ಒಂದು ಕಾಂಗ್ರೆಸ್ ಇಂಥ ನಿರ್ಧಾರಕ್ಕೆ ಬರ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂತಂದ್ರೆ, ಒಂದ್ ಕಡೆ ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಎದುರಾಗ್ತಾ ಇದೆಯಾ ಅಂತ. ಯಾಕಂದ್ರೆ ಪ್ರಮುಖ ನಾವು ಗಮನಿಸ್ತಾ ಹೋದ್ರು ಕೂಡ ಸಾಂಪ್ರದಾಯಿಕ ಮತ ಅಂತ ಬಂದಾಗ ಅದು ಅಲ್ಪಸಂಖ್ಯಾತ ಸಮುದಾಯದ ಮತಗಳು. ಸೊ ಕೈ ತಪ್ಪುವಂತ ಒಂದು ಆತಂಕ ಎದುರಾಗ್ತಾ ಇದೆಯಾ? ಫಲಿತಾಂಶ ಏನಾಗಬಹುದೋ ಅನ್ನುವಂಥ ಒಂದು ಆತಂಕ ಇದೆಯಾ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ? ವಸಂತ್, ನಾವು ಪರಿಪೂರ್ಣವಾದ ಎಕ್ಸಿಟ್ ಪೋಲ್ಗಳನ್ನು ಎಲ್ಲಿಯೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ಚುನಾವಣಾ ಆಯೋಗ ಹೇಳಿತು ಪಂಚರಾಜ್ಯ ಚುನಾವಣೆ ಮುಗಿದ ನಂತರವೇ ನೀವು ಪರಿಪೂರ್ಣವಾದಂತಹ ಎಕ್ಸಿಟ್ ಪೋಲ್ಗಳನ್ನು ಕೊಡೋದಕ್ಕೆ ಸಾಧ್ಯ. ಇದು ಪಂಚರಾಜ್ಯ ಚುನಾವಣೆ ವಿಚಾರ ಮಾತ್ರ ಅಲ್ಲ, ಬೈ ಎಲೆಕ್ಷನ್ ರಿಸಲ್ಟ್ ಈಗಲೇ ಕಾಂಗ್ರೆಸ್ಗೆ ಗೊತ್ತಿದ್ದಂಗೆ ಕಾಣ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ,
7 ದಿವಸಗಳ ಕಾಲ ಕೇರಳ ಪ್ರವಾಸದಲ್ಲಿದ್ದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ 7 ದಿವಸಗಳ ಕಾಲವೂ ಇರದೆ 5ನೇ ದಿವಸಕ್ಕೆ ದಾವಣಗೆರೆ ದಕ್ಷಿಣಕ್ಕೆ ಓಡಾಡ್ಕೊಂಡು ಬರ್ತಾರೆ. ಮನಸ್ಸಿಲ್ಲದ ಮನಸ್ಸಿನಲ್ಲೇ ದಾವಣಗೆರೆಗೆ ಬಂದ್ರು ಅನ್ನೋ ಆರೋಪ ಇದೆ. ಹಂಗ ಬಂದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಲ್ಲಿನ 17 ಮುಸ್ಲಿಂ ತಿಕ್ಲಿ ಪಾಪ್ಯುಲೇಟೆಡ್ ಓಣಿಕೇರಗಳಲ್ಲಿ ತಿರುಗಾಡ್ಲಿಲ್ಲ. ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಪರ ಒಟ್ಟು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಅವರ ಮನಸ್ಸಿನಲ್ಲೊಂದಿದೆ, ಅವರ ನಾಲಿಗೆಯ ತುದಿಯಲ್ಲಿ ಮತ್ತೊಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಇದ್ರು. ಸ್ವಪಕ್ಷದ ಆಂತರಿಕ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅನ್ನೋ ಆರೋಪಗಳಿದ್ದಾವೆ. ಈಗ ಆ ಬಿಜೆಡ್ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆರಳಿರ್ತಕ್ಕಂತಹ ಮುಸ್ಲಿಂ ತಲೆಗಳು, ಅದರ ಹಿಂದೆ ಯಾರಿದ್ದಾರೆ ಮತ್ತು ಯಾವ ಬಣ ಕೆಲಸ ಮಾಡ್ತಾ ಇದೆ ಅನ್ನೋದು ಈಗ ರಾಜಕೀಯ ಲೆಕ್ಕಾಚಾರದಲ್ಲಿ ಅತ್ಯಂತ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ವಸಂತ್, ಬಹುಶಃ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಸವಾಲು ಎದುರಾಗಬಹುದಾ ಅಂತ. ನಾವು ದಾವಣಗೆರೆ ದಕ್ಷಿಣ ಅಂತ ಬಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ, ಫಲಿತಾಂಶ ಏನಾಗಬಹುದು ಅನ್ನುವಂಥ ಆತಂಕ ಒಂದ್ ಕಡೆ, ಮತ್ತೆ ಕಾಂಗ್ರೆಸ್ ಅಸ್ತಿತ್ವದ್ದು ಕೂಡ ಒಂದು ಬಹುದೊಡ್ಡ ಸವಾಲು ಎದುರಾಗಬಹುದಾ ಅಂತ ಕಾಂಗ್ರೆಸ್ಗೆ ಆ ಭಾಗದಲ್ಲಿ. ಬಹುದೊಡ್ಡ ಸವಾಲು ಅನ್ನೋದಕ್ಕಿಂತಲೂ ಕೂಡ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮೈಗ್ರೇನ್ ಇಲ್ಲ, ಅರ್ಧ ತಲೆನೋವಿನಂತೆ ಕಾಡಬಹುದು. ಕಾರಣ ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯ ನಮಗೆ ಕಾಂಗ್ರೆಸ್ ಅನ್ನೋದು ಆಯ್ಕೆ ಮಾತ್ರ ಅನಿವಾರ್ಯ ಅಲ್ಲ ಅಂತ ಹೇಳ್ತಾ ಇದೆ. ನಮಗೆ ಪರ್ಯಾಯವಾದ ರಾಜಕೀಯ ಪಕ್ಷ ಸಿಗುವವರೆಗೂ ನಾವು ಕಾಂಗ್ರೆಸ್ ಪಕ್ಷವನ್ನು ಬಳಸಿಕೊಳ್ತೀವಿ. ಈಗ ಕಾಂಗ್ರೆಸ್ ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾ ಇದೆ. ನಿಮ್ಮನ್ನ ನಾವು ಸೇತುವೆ ದಾಟುವವರೆಗೂ ಇಟ್ಕೊಳ್ತಾ ಇದ್ದೀವಿ, ದಾಟಿದ ನಂತರ ನಿಮ್ಮ ಅಗತ್ಯ ಇಲ್ಲ ಅನ್ನೋ ನಿರ್ಧಾರಗಳು ಕಾಂಗ್ರೆಸ್ನಿಂದ ವ್ಯಕ್ತವಾಗ್ತಾ ಇರುವಂತ ಇದು ನಮ್ಮ ನಿರ್ಧರಿತ ಸಾಲುಗಳಲ್ಲ. ಮುಸ್ಲಿಂ ವಲಯಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ವಸಂತ್. ನಮಗೆ ಪರ್ಯಾಯ ಪಕ್ಷಗಳಿದಾವೆ, AIMIM, ಇನ್ನು SDPI, ಹೀಗೆ ಒಂದಷ್ಟು ಪರ್ಯಾಯ ಪಕ್ಷಗಳ ಏನು ಅದು ಶಕ್ತಿ ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ಸಿನ ಈಗಿನ ಕೆಲ ನಿರ್ಧಾರಗಳು ಕಾರಣ ಆಗಬಹುದು ವಸಂತ್. ಖಂಡಿತವಾಗ್ಲು, ಯಾಕಂದ್ರೆ ಇಂತಹ ಒಂದು ಬೆಳವಣಿಗೆ ಬಹುಶಃ ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಡೈವರ್ಟ್ ಆಗುವಂತಹ ಒಂದು ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಆದ್ರೆ ಕಾಂಗ್ರೆಸ್ ಬೇಕಿರುವಂತದ್ದು, ಕಾಂಗ್ರೆಸ್ನ ಜಯಕ್ಕೆ ಬೇಕಾಗಿರುವಂತದ್ದು ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ. ತಾವೇ ಹೇಳಿದಾಗ ಹಲವಾರು ಕ್ಷೇತ್ರಗಳಲ್ಲಿ ಇದು ನಿಜ ಕೂಡ ಹೌದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಶಿಸ್ತುಕ್ರಮ ಅನ್ನುವಂಥದ್ದನ್ನು ತೆಗೆದುಕೊಂಡಿದ್ರು ಕೂಡ ಮುಂಬರುವಂತಹ ದಿನಗಳಲ್ಲಿ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಇದನ್ನ ಹೇಗೆ ಟ್ಯಾಕಲ್ ಮಾಡಬಹುದು ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ಸುತ್ತೆ. ಈಗ ಎದ್ದಿರುವಂತಹ ಅಸಮಾಧಾನ ಅಥವಾ ಆಕ್ರೋಶದ ಪರಿಯನ್ನ ತಣ್ಣು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಹೇಗೆ ನಿಭಾಯಿಸಬಹುದು, ಟ್ಯಾಕಲ್ ಮಾಡಬಹುದು ಅಂತ ಅನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ವಸಂತ, ತಮ್ಮ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಾದ್ರೆ, ಶಿಸ್ತು ಕ್ರಮದ ಸೋಗು ಕಾಂಗ್ರೆಸ್ಗೆ ಬೇಕಾಗಿರುವಂತಹ ಒಂದು ಸೋಗು, ಈಗ ಸಿಕ್ಕಿರುವಂತಹದ್ದು ಶಿಸ್ತು ಕ್ರಮ ಎನ್ನುವಂತಹ ಸೋಗು. ಆ ಸೋಗಿನ ಒಳಪ್ರವೇಶ ಮಾಡಿ ತಮಗೆ ಯಾರು ಬೇಡವೋ ಅವ್ರನ್ನೆಲ್ಲ ಕ್ಲೀನ್ ಮಾಡುವ ಒಂದೇ ಆಕ್ಷನ್ ಇಳಿದಿದೆ. ಇನ್ನು 2ನೇದು ಇದನ್ನ ಹೆಂಗ್ ಟ್ಯಾಕಲ್ ಮಾಡಬಹುದು ಅನ್ನುವಂತಹದ್ದು. ಕಾಂಗ್ರೆಸ್ ಸಾಂಪ್ರದಾಯಿಕವಾಗಿ ತಿಳ್ಕೊಂಡಿರೋದು ಏನು ಅಂದ್ರೆ, ಎಲೆಕ್ಷನ್ ಸಂದರ್ಭ, ಎಲೆಕ್ಷನ್ ಹೊಸಲಿನಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಸುವಂತಹ ಪ್ರಯತ್ನಗಳನ್ನ ಮಾಡಿದ್ರೆ ಸಾಕು, ತಕ್ಷಣಕ್ಕೆ ಸಮುದಾಯ ಶಮನಗೊಳ್ಳುತ್ತೆ. ನಿಮಗೆ ನೆನಪಿರಬಹುದು 2023ರ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಪ್ರಥಮವಾಗಿ ಅವರು ಹೇಳಿದ್ದು ಶ್ರೀರಾಮ ಸೇನೆ ಎನ್ನುವಂತಹ ಸಂಘಟನೆಯನ್ನ ನಾವು ನಿಷೇಧ ಮಾಡ್ತೀವಿ ಅಧಿಕಾರಕ್ಕೆ ಬಂದ್ರೆ. ಸೊ ಈ ತರಹದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇಷ್ಟ ಆಗುವಂತಹ ಕೆಲವು ಅಂಶಗಳನ್ನ ಮುನ್ನೆಲೆಗೆ ತರ್ತಾರೆ. ಆದ್ರೆ ಇನ್ನು ಈ ಸಮುದಾಯವನ್ನ ಮನವೊಲಿಸೋದ್ರಲ್ಲಿ ಎಡವಬಹುದು. ಕಾರಣ 2023ರಲ್ಲಿ 15 ಸ್ಥಾನಗಳನ್ನು ಕೊಟ್ಟಿದ್ದು, 15 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮುಖಂಡರುಗಳಿಗೆ ಸ್ಪರ್ಧೆ ಮಾಡುವ ಅವಕಾಶ ಕೊಟ್ಟಿತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಆ ಸಮುದಾಯವೇ ಕೇಳುತ್ತೆ, ನಮ್ಮ ಜನಸಂಖ್ಯೆ ಆಧರಿಸಿ ನೀವು 30 ಸ್ಥಾನಗಳನ್ನು ಕೊಡಬೇಕು. ಹಠಕ್ಕೆ ಬೀಳುತ್ತೆ ಆ ಸಮುದಾಯ. ಆ ಸಮುದಾಯದ ಕಪಾಲ ಕೆಂಪಾಗೋದಕ್ಕೂ ನೆತ್ತಿ ಬಿಸಿ ಆಗೋದಕ್ಕೂ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ಸಿನ ಇತ್ತೀಚೆಗಿನ ನೂತನವಾದಂತಹ ನಿರ್ಧಾರಗಳು. ಸೊ ಆ ಸಮುದಾಯವನ್ನ ಎಚ್ಚರಗೊಳ್ಳೋದಕ್ಕೂ ಕೂಡ ಅವರ ತೀರ್ಮಾನಗಳು ಕಾರಣ ಆಗ್ತಾ ಇದೆ ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುಸ್ತಫಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.